ಸರ್ ಇವನ್ನ ಎಲ್ಲಿ ತರಿಸಿರಿ ಇವನ್ನ? ನೀವು ಸಕ್ಕರೆ ಬೇಲ್ ಅಂದ್ರೆ ಸಕ್ಕರೆ ಬೆಲೆ ಎಲ್ರಿ ಅದ? ನೀವು ಸಕ್ಕರೆ ಬೇಲ್ ಅಂತ ಇದೈತೆ ಅನೆ ಶಿಬಿರ ಐತಲ್ರಿ, ಅದೇ ಎಲ್ಲಿ ಬಂದ್ರ? ಅದು ಶಿವಮೊಗ್ಗ ಮುಂದೆ ಬರ್ತದೆ. ಅಲ್ಲಿಂದ ಕಳಿಸ್ಯಾರ ಇವನ್ನ? ಟೈಟ್ ಮಾಡೋ ಟೈಟ ಒಂದು ನಂಬರ್ ಅಮೌಂಟ್ ಹಾಕ್ತೀನಿ ನೋಡ. ಸರ್ ಇವನ್ನ ಎಲ್ಲಿ ತರಿಸಿರಿ ಇವನ್ನ? ನೀವು ಸಕ್ಕರೆ ಬೇಲ್ ಅಂದ್ರೆ ಸಕ್ಕರೆ ಬೆಲೆ ಎಲ್ರಿ ಅದ? ನೀವು ಸಕ್ಕರೆ ಬೇಲ್ ಅಂತ ಇದೈತೆ ಅನೆ ಶಿಬಿರ ಐತಲ್ರಿ, ಅದೇ ಎಲ್ಲಿ ಬಂದ್ರ? ಅದು ಶಿವಮೊಗ್ಗ ಮುಂದೆ ಬರ್ತದೆ. ಅಲ್ಲಿಂದ ಕಳಿಸ್ಯಾರ ಇವನ್ನ? ಟೈಟ್ ಮಾಡೋ ಟೈಟ ಮಹಾರಾಷ್ಟ್ರದ ಅರಣ್ಯ ಅಧಿಕಾರಿಗಳು ನಮ್ಮ ಖಾನಾಪುರ ವಲಯಕ್ಕೆ ಬಂದು ನಾವು ಯಾವ ಥರ ಆನೆಯನ್ನು ಸೆರೆ ಹಿಡಿಬೇಕಾದ್ರೆ ನಾವು ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳೇನು, ಅದನ್ನು ಯಾವ ಥರ ನಾವು ಅದನ್ನು ಹಿಡಿದು ಕಳಿಸಿದ್ದೀವಿ ಅನ್ನೋದರ ಬಗ್ಗೆ ಅವರು ಮಾಹಿತಿ ಪಡೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರ ತಂಡದವರು ಕರ್ನಾಟಕಕ್ಕೆ ಬಂದಿದ್ದರು. ಇದು ಒಂದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಗೆ ಒಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ನನ್ನ ಇಲಾಖೆಯಂಥ ಗಾರ್ಡು, ಫಾರೆಸ್ಟರ್ಸು, ವಾಚರ್ಸು ಮತ್ತು ನಮ್ಮ ವಲಯಾಣಾಧಿಕಾರಿ ಖಾನಾಪುರ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಆನೆ ಹಿಡಿಯುವುದು ಎಷ್ಟು ಹೆಕ್ಟಿಕ್ ಕೆಲಸ ಅನ್ನೋದು ಅದು ನಮಗೂ ಗೊತ್ತು. ಒಂದು ವರ್ಷದಿಂದ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಅದರದ್ದು ಯಾವ ಥರ ಟ್ರ್ಯಾಕ್ ಮಾಡಬೇಕು, ಅದು ಟ್ರ್ಯಾಕ್ ಮಾಡಿದ ಮೇಲೆ ಅದರದ್ದು ಚಲನವಲನ ನಾವು ಕಂಟಿನ್ಯೂ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾನೆ ಇದ್ದೀವಿ ಒಂದು ವರ್ಷದಿಂದ. ಲಾಸ್ಟ್ ಎಂಡ್ ಮೂಮೆಂಟಿಗೆ ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಅವರು ಏನು ಅನುಮತಿ ಕೊಟ್ಟರು ಅದನ್ನು ಸೆರೆ ಹಿಡಿಯೋದಕ್ಕೆ, ನಮ್ಮ CCF ಸಾಹೇಬರು ಮತ್ತು DCF ಸಾಹೇಬರು ಅವರು ಮಾರ್ಗದರ್ಶನದಲ್ಲಿ ಅದೊಂದು ನಮ್ಮ ಅತ್ಯಂತ ಯಶಸ್ವಿಯಾಗಿ ನಾವು ಇದನ್ನು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ.